Hello, my dear friends. Welcome back to ಸಾಹಿತ್ಯ ರಾಧನಾ ಚಾನಲ್. ಅಂಡ್ ತುಂಬಾ ಸಮಯ ಆದ್ಮೇಲೆ ನಾನು ಮತ್ತೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇರ್ ವಾಸ್ ಅ ಟೆಕ್ನಿಕಲ್ ಇಶ್ಯೂ ಅಂಡ್ ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ದಟ್ ಐ ಟುಕ್ ಸೋ ಮಚ್ ಟೈಮ್ ಟು ರಿಸಾಲ್ವ್ ದಟ್. Anyways, let's continue once again. So this is the question paper analysis part 14th and we have done already 13 parts, and please go through all the videos because this is an extensive knowledge apart from traditional way of studying. ಸೊ ಈ ಕ್ಲಾಸಸ್ ನಿಮಗೆ ನೆಟ್ JRF ಆಗಿರಲಿ, KCET ಆಗಿರಲಿ, HSTR, PGT, PU ರಿಕ್ರೂಟ್ಮೆಂಟ್ ಅಂಡ್ ಅಪ್ಕಮಿಂಗ್ AP ರಿಕ್ರೂಟ್ಮೆಂಟ್, ಎನಿ ಕೈಂಡ್ ಆಫ್ ಲಿಟ್ರೇಚರ್ ಬೇಸ್ಡ್ ರಿಕ್ರೂಟ್ಮೆಂಟ್ಸ್ ಅಥವಾ ಎಂಟ್ರೆನ್ಸ್ ಟೆಸ್ಟ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಅಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಸೊ ಹಾಗಾದ್ರೆ ಸಾಹಿತ್ಯ ರಾಧನಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾವು 80 ಕ್ವಶನ್ಸ್ ಅನ್ನ ವಿ ಹ್ಯಾವ್ ಸಾಲ್ವ್ಡ್ ಆಲ್ರೆಡಿ 80 ಕ್ವಶನ್ಸ್ ಆಫ್ ದಿಸ್ ಕ್ವೆಶನ್ ಪೇಪರ್ ಅಂಡ್ ಲೆಟ್ಸ್ ಪ್ರೊಸೀಡ್ ಇಟ್ ಟು 81st ಕ್ವೆಶನ್. ಸೊ ಲೈಕ್ PU ರಿಕ್ರೂಟ್ಮೆಂಟ್ಗೆ ಆಲ್ರೆಡಿ ಆಲ್ಮೋಸ್ಟ್ 3 months ಕಂಪ್ಲೀಟ್ ಆಗಿದೆ. ಸೊ ಯಾವಾಗ ಬೇಕಾದ್ರೂ ನಮಗೆ ಕಾಲ್ ಫಾರ್ ಆಗ್ಬಹುದು. ಸೊ ಅವ್ರು ಯಾವಾಗ್ಲೇ ಕಾಲ್ ಮಾಡ್ಲಿ, ನೀವ್ ಅದಕ್ಕೆ ಲೈಕ್ ಎಕ್ವಿಪ್ಡ್ ಆಗಿ ಇರಬೇಕಾಗತ್ತೆ. ಸೊ ರೆಡಿ ಆಗಿರ್ಬೇಕು. ಅವರು ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡಿರ್ತಾರೆ. ಮೀನ್ಸ್ ಅಥಾರಿಟಿ KEA ಆಗಿ KPSC ಯಾವ್ದಾದ್ರು ಆಗಿರ್ಬೋದು. ಸೊ ಅವರು ತಮ್ಮ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಸರ್ಕಾರದಿಂದ ಮುನ್ಸೂಚನೆ ಸಿಕ್ಕ ತಕ್ಷಣನೇ ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಲೈಕ್ ಕಾಲ್ ಫಾರ್ ಮಾಡ್ತಾರೆ. ಸೊ ಹಾಗಾಗಿ ಈ ದೃಷ್ಟಿಕೋನದಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲೂ ನಾನ್ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ಲಿ ಬಿಡ್ತಾ ಇರ್ಲಿ, ಸೊ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದಲೆ ನೀವು ಕಂಟಿನ್ಯೂಸ್ ಆಗಿ ಓದ್ಕೊಳ್ತಾ ಇರ್ಬೇಕಾಗತ್ತೆ. ಓಕೆ, ಸೊ ಲಿಟ್ರೇಚರ್ ಫ್ರಮ್ ಲೈಕ್ ಗ್ರೀಕೋ ರೋಮನ್ ಇಂದ ಹಿಡಿದು ಲೈಕ್ ಅಪ್ಕಮಿಂಗ್ ರೈಟರ್ಸ್ ವರ್ಗನು ನೀವು ಅಪ್ಡೇಟೆಡ್ ಆಗಿ ಲಿಟ್ರೇಚರ್ ನ ಓದ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಈ ಕ್ಲಾಸಸ್ ಗಳನ್ನ ಕೂಡ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇರಿ. ಅದೇ ರೀತಿಯಾಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಕ್ಲಾಸಸ್ ಅಂಡ್ ನೋಟ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಫಾಲೋ ದಿ ಟೆಲಿಗ್ರಾಮ್ ಗ್ರೂಪ್ ಆಲ್ಸೋ ಅಂಡ್ ದ ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ 81ನೇ ಕ್ವಶನ್ ಏನಿದೆ, ಮಾರ್ಕ್ ಟ್ವೇನ್ tries to satirize the civilized lot of religious hypocrites through ಅಂತ ಇದೆ. ಓಕೆ, ಸೊ ಆಪ್ಷನ್ಸ್ ಏನಿದೆ, ವಿಡೋ ಡಗ್ಲಾಸ್, ದಿಸ್ ಇಸ್ ಡಗ್ಲಾಸ್ ನಾಟ್ ಡಾಟರ್, ವಿಡೋ ಡಗ್ಲಾಸ್, ಮಿಸ್ ವ್ಯಾಟ್ಸನ್, ಗ್ರೇಂಜರ್, ಫೋರ್ಡ್ಸ್ ಅಂಡ್ ಶೆಫರ್ಡ್ಸನ್ಸ್, ಆಪ್ಷನ್ ಡಿ ಜಡ್ಜ್ ಥ್ಯಾಚರ್ ಅಂತ ಇದೆ. ಓಕೆ, ಸೊ ಇದು 4 ಕ್ಯಾರೆಕ್ಟರ್ಸ್ ಕೂಡ ನಾವೆಲ್ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಗಳಾಗಿರುತ್ತೆ. ಹಾಗಾದ್ರೆ ಸೋಷಿಯಲ್ ಹಿಪೋಕ್ರಿಟಿನ ಲೈಕ್ ವಾಟ್ ಇಸ್ ಇಟ್ ಟ್ವೈನ್ ಯಾವ ಕ್ಯಾರೆಕ್ಟರ್ ಮೂಲಕ ನಮಗೆ ತೋರಿಸ್ತಾರೆ ಅನ್ನೋದು ಕ್ವೆಶನ್ ಆಗಿರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್, ದ ಫೇಮಸ್ ನಾವೆಲ್, ಒನ್ ಆಫ್ ದ ಬೆಸ್ಟ್ ನಾವೆಲ್ಸ್ ಫ್ರಮ್ ಅಮೆರಿಕನ್ ಲಿಟ್ರೇಚರ್ ಆಗಿರುತ್ತೆ. ಅಂಡ್ ದಿಸ್ ನಾವೆಲ್ ಪಬ್ಲಿಷ್ಡ್ ಇನ್ 1885. ಸೊ ಮೇನ್ ಕ್ಯಾರೆಕ್ಟರ್ ಬಂದು ಇದರಲ್ಲಿ ಈ ನಾವೆಲ್ ಅಲ್ಲಿ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಹಕಲ್ಬರಿ ಫಿನ್, ಬಟ್ ಇದನ್ನ ಹಕ್ ಫಿನ್ ಅಂತ ಕೂಡ ಕರೀತಾರೆ. ಅ 14-year-old, ಓಕೆ, ಸೊ ಅವನಿಗೆ ಎಷ್ಟು ವರ್ಷ ವಯಸ್ಸಾಗಿದೆ ನಾವೆಲ್ ಅಲ್ಲಿ ಅಂತ ಹೇಳಿದ್ರೆ 14 years old, lives in the fictional town of Saint Petersburg, Missouri, along the Mississippi River. Okay, so Huckleberry Finn along with the Mississippi River, both are very important here. They are playing a significant role in this novel. He is the narrator of the story. Who is the narrator of the story in the Adventures of Huckleberry Finn ಅಂತ ಹೇಳಿದ್ರೆ the protagonist himself, known for his straightforward and colloquial storytelling. ಸೊ ಅಲ್ಲಿ ಯಾವುದೇ ರೀತಿಯಾದಂತ ಫಿಲ್ಟರ್ ಇಲ್ಲ, ಅವನ ಲ್ಯಾಂಗ್ವೇಜ್ ಅಲ್ಲಿ ಯಾವುದೇ ರೀತಿಯಾದಂತ ಫಿಲ್ಟರ್ ಇಲ್ಲದೆ ನೇರವಾಗಿ ಮಾತನಾಡುವಂತ, ಮೀನ್ಸ್ ಲೈಕ್ ಇನ್ನಸೆಂಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಚೈಲ್ಡ್ ನರೇಷನ್ ಅಂತ ಕೂಡ ನಾವು ಇದನ್ನ ಹೇಳಬಹುದು. At the start of the novel, Huck is living with the widow Douglas and her sister Miss Watson, who are trying to civilize him with rules, religion and proper schooling. Okay,
Huck resists these efforts, preferring his carefree, independent lifestyle. ಸೊ ಇಲ್ಲೇನಾಗತ್ತೆ, ದ ವಿಡೋ ಡಗ್ಲಾಸ್ ಮತ್ತೆ ಹರ್ ಸಿಸ್ಟರ್ ಮಿಸ್ ವ್ಯಾಟ್ಸನ್ ಅವನನ್ನ, ವಿಡೋ ಡಗ್ಲಾಸ್ ಅವನನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ಸೊ ಇಟ್ ಈಸ್ ಲೈಕ್ Europeans are educating or civilizing the what is it, Indians or African people like that. ಸೊ ಅಲ್ಲ ಇಲ್ಲೊಂದು ಸ್ವಲ್ಪ ಕಲೋನಿಯಲ್ ಟಚ್ ಕೂಡ ಇದೆ, ಸ್ವಲ್ಪ ಏನೋ ಪೂರ್ತಿಯಾಗಿ ಕಲೋನಿಯಲ್ ಟಚ್ ಇದೆ. ಯಾಕೆ ಅಂತಂದ್ರೆ ಸೊ ನಾವು ನಾವೆಲ್ ಪೂರ್ತಿಯಾಗಿ ಸ್ಲೇವರಿನೂ ಕೂಡ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಇವರಿಬ್ರು ಅವನನ್ನ ತುಂಬಾ ಸಿವಿಲೈಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಹಕಲ್ಬರಿ ಫಿನ್ ಈಸ್ ರೆಸಿಸ್ಟಿಂಗ್ ದರ್ ಎಫರ್ಟ್ ಅಥವಾ ಎಂಡೀವರ್. ಸೊ ಹಾಗಾಗಿ ಥ್ರೂ ದೀಸ್ ಕ್ಯಾರೆಕ್ಟರ್ಸ್, ವಿಡೋ ಡಗ್ಲಾಸ್ ಕ್ಯಾರೆಕ್ಟರ್ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಸೋಷಿಯಲ್ ಹಿಪೋಕ್ರಿಟಿನ ನಮಗೆ ತೋರಿಸ್ತಾ ಹೋಗ್ತಾರೆ. ಹಕ್ಸ್ ಅಬ್ಯೂಸಿವ್ ಫಾದರ್. ಸೊ ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಜೊತೆ ಜೊತೆನಲ್ಲೇ. ಹಕ್ಸ್ ಅಬ್ಯೂಸಿವ್ ಫಾದರ್ ಪ್ಯಾಪ್, ಹೂ ಹ್ಯಾಡ್ ಅಬಂಡನ್ಡ್ ಹಿಮ್, ರಿಟರ್ನ್ಸ್ ಟು ಸೇಂಟ್ ಪೀಟರ್ಸ್ಬರ್ಗ್ ಅಪಾನ್ ಹಿಯರಿಂಗ್ ಆಫ್ ಹಕ್ಸ್ ನ್ಯೂ ಫೌಂಡ್ ವೆಲ್ತ್, a fortune he and his friend Tom Sawyer found in a previous adventure. ಸೊ ಇವರಿಬ್ರಿಗೂ ಕೂಡ ಒಂದು ನಿಧಿ ಸಿಕ್ಕಿರತ್ತೆ, ಟಾಮ್ ಸಾಯರ್ಗೆ ಮತ್ತೆ ಹಕಲ್ಬರಿ ಫಿನ್ ಇವರಿಬ್ರು ಮಾಡಿರುವಂತ ಅಡ್ವೆಂಚರ್ ಅಲ್ಲಿ ಇವರಿಬ್ರಿಗೂ ಒಂದಷ್ಟು ಗೋಲ್ಡ್ ಕಾಯಿನ್ಸ್ ಸಿಕ್ಕಿರತ್ತೆ. ಸೊ ಇದನ್ನ ಕೇಳಿದಂತಹ ಹಕ್ನ ತಂದೆ ಪ್ಯಾಪ್ ಮತ್ತೆ ಅವನನ್ನ ಹುಡ್ಕೊಂಡು ವಾಪಸ್ ಸೇಂಟ್ ಪೀಟರ್ಸ್ಬರ್ಗ್ಗೆ ಬರ್ತಾನೆ. Pap wants Huck's money and gains custody of him through the court because already he was with widow Douglas ಅಲ್ವಾ. ಸೊ ಇವಾಗ ಅವನೇನ್ ಮಾಡ್ತಾನೆ, ಕೋರ್ಟ್ ಮೂಲಕ ತನ್ನ ಮಗ ಅನ್ನೋ ಒಂದು ಅಧಿಕಾರದಿಂದ ಅವನು ವಾಪಸ್ ಅವನ ಕಸ್ಟಡಿಯನ್ನ ತನಗೆ ತಗೊಳ್ತಾನೆ. ಪ್ಯಾಪ್ ಲಾಕ್ಸ್ ಹಕ್ ಇನ್ ಎ ಕ್ಯಾಬಿನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಪ್ಯಾಪ್ ಲಾಕ್ಸ್ ಹಕ್ ಇನ್ ಎ ಕ್ಯಾಬಿನ್ ಅಂಡ್ ಫ್ರೀಕ್ವೆಂಟ್ಲಿ ಬೀಟ್ಸ್ ಹಿಮ್. Desperate Huck fakes his own death by killing a pig and leaving its blood behind to stage a murder scene. He escapes to Jackson Island. So idella minor points tumbane important to please note down. A nearby uninhabited piece of land on the Mississippi River. ಅವನ್ ತಂದೆ ಅವನನ್ನ ಕರ್ಕೊಂಡ್ ಬಂದು ಒಂದು ಕ್ಯಾಬಿನ್ ಅಲ್ಲಿ ಕೂಡ ಹಾಕಿ ಹೊಡಿತಿರ್ತಾನೆ. ಅಂಡ್ he was torturing him ಬಿಕಾಸ್ ಆಫ್ ದಟ್ ವೆಲ್ತ್. ಸೊ ಆ ಸಮಯದಲ್ಲಿ ಅವನು ಹೊರಗಡೆ ಹೋಗಿದ್ದಂತಹ ಸಮಯದಲ್ಲಿ ಹಕ್ ಏನ್ ಮಾಡ್ತಾನೆ, ಸೊ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ, ಮೀನ್ಸ್ ಅವನನ್ನ ಮತ್ತೆ ಅವನ ತಂದೆ ಹುಡುಕೊಂಡ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವನು ಒಂದು ಹಂದಿಯನ್ನ ಸಾಯಿಸಿ ಅಲ್ಲಿ ರಕ್ತ ಎಲ್ಲವನ್ನ ಚೆಲ್ಲಿ ಅವನು ಸತ್ ಹೋಗಿದ್ದಾನೆ, ಯಾರಿಂದನೋ ಮರ್ಡರ್ ಮಾಡಲ್ಪಟ್ಟಿದ್ದಾನೆ ಅಂತ ಅವನೇನ್ ಮಾಡ್ತಾನೆ, ಹಿ ಪ್ಲೇಡ್ ಎ ಡ್ರಾಮಾ ದರ್ ಅಂಡ್ ಹಿ ಎಸ್ಕೇಪ್ಡ್ ಫ್ರಮ್ ದರ್ ಟು ಜಾಕ್ಸನ್ಸ್ ಐಲ್ಯಾಂಡ್, ದಟ್ ಈಸ್ ಅನ್ಇನ್ಹ್ಯಾಬಿಟೆಡ್ ಐಲ್ಯಾಂಡ್. ಓಕೆ, ಸೊ ಇದು ಕ್ಯಾಬಿನ್ ಆಗಿರ್ಲಿ ಅಥವಾ ಜಾಕ್ಸನ್ಸ್ ಐಲ್ಯಾಂಡ್ ಆಗಿರ್ಲಿ, ಮಿಸಿಸಿಪಿ ರಿವರ್ ಆಗಿರ್ಲಿ, ಇವೆಲ್ಲವೂ ಕೂಡ ದೇ ಆರ್ ಪ್ಲೇಯಿಂಗ್ ಸೋ ಇಂಪಾರ್ಟೆಂಟ್ ಅಂಡ್ ಸಿಗ್ನಿಫಿಕೆಂಟ್ ರೋಲ್ಸ್ ಇನ್ ದ ನಾವೆಲ್. ಆನ್ ಜಾಕ್ಸನ್ಸ್ ಐಲ್ಯಾಂಡ್ ಹಕ್ ಡಿಸ್ಕವರ್ಸ್ ಜಿಮ್. ಸೊ ಇದು ಕೂಡ ನಿಮ್ಗೆ ಕ್ವೆಶನ್ ಆಗಿ ಬರ್ಬಹುದು, whom he discovered there ಅಂತ ಹೇಳಿದ್ರೆ ಜಿಮ್, he is a slave. Okay, ಹಕ್ ಡಿಸ್ಕವರ್ಸ್ ಜಿಮ್, ಮಿಸ್ ವ್ಯಾಟ್ಸನ್ಸ್ enslaved man. ಸೊ ಇವನು ಯಾರಿಗೆ ಸ್ಲೇವ್ ಆಗಿರ್ತಾನೆ, ಮಿಸ್ ವ್ಯಾಟ್ಸನ್, ವಿಡೋ ಡಗ್ಲಾಸ್ ನ ಸಿಸ್ಟರ್ ಮಿಸ್ ವ್ಯಾಟ್ಸನ್ ನ ಕಸ್ಟಡಿನಲ್ಲಿ ಎನ್ಸ್ಲೇವ್ಡ್ ಆಗಿದ್ ಯಾರು, ಜಿಮ್. ಹೂ ಹ್ಯಾಸ್ ರನ್ ಅವೇ ಟು ಅವಾಯ್ಡ್ ಬೀಯಿಂಗ್ ಸೋಲ್ಡ್. ಸೊ ಸ್ಲೇವರಿ ಯಾವ ರೀತಿಯಾಗಿ ನಡೀತಿರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಲೇವ್ಸ್ ಆರ್ ಬೀಯಿಂಗ್ ಸೋಲ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅವ್ರಿಗೆ ಯಾವುದೇ ಒಂದು ಪರ್ಮನೆಂಟ್ ಆದಂತ ಒಂದು ಶೆಲ್ಟರ್ ಇರೋದಿಲ್ಲ. Jim dreams of freedom and plans to buy his family's freedom once he reaches a free state. Okay, so like ಫ್ರೀ ಸ್ಟೇಟ್ ಅನ್ನೋದು ಸೌತ್ ಇಂದ ನಾರ್ತ್ ಗೆ ಹೋದಾಗೆ ಅವ್ರಿಗೆ ಫ್ರೀ ಸ್ಟೇಟ್ ಅನ್ನೋದು ಸಿಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಲೇವರಿನ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಹಾಗಾಗಿ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ದಿಸ್ ಪ್ಲೇಸ್ ಟು ದ ನಾರ್ತ್, ಫ್ರೀ ಸ್ಟೇಟ್. ಸೊ ಅಲ್ಲಿ ಹೋಗಿ ತನ್ನ ಫ್ಯಾಮಿಲಿಯ ಫ್ರೀಡಮ್ ಕೂಡ ಅವನು ಪಡ್ಕೋಬೇಕು ಅನ್ನೋ ಒಂದು ಡ್ರೀಮ್ ಅನ್ನ ಇಟ್ಕೊಂಡಿರ್ತಾನೆ. ಹಕ್ ಇನಿಷಿಯಲಿ ಫೀಲ್ಸ್ ಕಾನ್ಫ್ಲಿಕ್ಟೆಡ್ ಅಬೌಟ್ ಹೆಲ್ಪಿಂಗ್ ಜಿಮ್ ಬಿಕಾಸ್ he is a slave and the society conditioned upper class people or white people as they are superior. They are not supposed to help the blacks or
slaves, that is conditioned society. That is why Jim is hesitating to help him in the beginning, as society has taught him that aiding an escaped enslaved person is a crime. ನೋಡಿ, ಒಂದು ಸೊಸೈಟಿ ಬೇರೆ ಎನ್ಸ್ಲೇವ್ಸ್ ಅಂದ್ರೆ ಲೈಕ್ ಸ್ಲೇವರಿ ಇರುವಂತಹ ಪರ್ಸನ್ಗಳಿಗೆ, ಅದರಲ್ಲೂ ತಪ್ಪಿಸ್ಕೊಂಡಿರುವಂತವರಿಗೆ ಸಹಾಯವನ್ನ ಮಾಡೋದು ದೊಡ್ಡ ಕ್ರೈಮ್ ಅಂತ ಬೇರೆ ತನ್ನ ಸೊಸೈಟಿಯ ಮಕ್ಕಳ ತಲೆಗೆ ತುಂಬಿರುತ್ತೆ. ಡೆಸ್ಪೈಟ್ ಹಿಸ್ ಮಿಸ್ಗಿವಿಂಗ್ಸ್, Despite his misgivings, Huck decides to help Jim. ಓಕೆ, ಸೊ ಅವನು ತನ್ನ ಸಮಾಜದಲ್ಲಿ ಕಲ್ತಿರುವಂತ ಒಂದಷ್ಟು ಪಾಠಗಳನ್ನು ಮೀರಿ ಜಿಮ್ಗೆ ಸಹಾಯ ಮಾಡೋಕೆ ಮುಂದೆ ಬರ್ತಾನೆ. They teamed up to journey down the Mississippi River on a raft. Huck and Jim bond as they drift south. ಸೊ ಸೌತ್ ಕಡೆಗೆ ಹೋದಾಗೆ there is a confusion, south and north. Let me get it confirmed. ಸೌತ್ ಅಲ್ಲಿ ಅದು ಮೇ ಬಿ ನಾರ್ತ್ ಅಲ್ಲಿ ಸ್ಲೇವರಿ ಇರುತ್ತೆ, ಸೌತ್ ಅಲ್ಲಿ ಇರಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಪ್ಲೀಸ್ ಸರ್ಚ್ ಆನ್ ದ ಟಾಪಿಕ್ ಆನ್ ಯುವರ್ ಓನ್. ಓಕೆ, ಸೌತ್ ಅಲ್ಲಿ ಸ್ಲೇವರಿ ಇರುತ್ತಾ, ನಾರ್ತ್ ಅಲ್ಲಿ ಸ್ಲೇವರಿ ಇರುತ್ತಾ, ಫ್ರೀ ಸ್ಟೇಟ್ ಯಾವ ಕಡೆ ಇರುತ್ತೆ? ಓಕೆ, finding solace and freedom on the river away from the constraints of society, Huck grows fond of Jim and begins to see him as a human being rather than a property. Okay, before Jim was using like a property. Okay, slave ಅನ್ನೋದು ಯಾರಿಗೋ ಸೇರಿದಂತ ಒಂದು ಪ್ರಾಪರ್ಟಿ ರೀತಿಯಾಗಿ ಒಬ್ರಿಂದ ಒಬ್ರಿಗೆ ಮಾರಾಟ ಮಾಡಲ್ಪಡ್ತಿರ್ತಾರೆ. ಬಟ್ ಹಿಯರ್ ಈಸ್ ಫೀಲಿಂಗ್ ಲೈಕ್ ಹಿಮ್ಸೆಲ್ಫ್ ಈಸ್ ಎ ಫ್ರೀ ಮ್ಯಾನ್, ಅಂಡ್ Huck is also treating him as a human being, not as a property. Huck disguises himself as a girl. So next scene ಏನಾಗುತ್ತೆ, ಯಾರು ಕೂಡ ಅವನನ್ನ ಕಂಡುಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವನು ಹುಡುಗಿ ತರ ಅವನು ಡ್ರೆಸ್ ಮಾಡ್ಕೊಂಡಿರ್ತಾನೆ. He disguised as a girl to gather news in a nearby town and learns that people are searching for both him ಅಂತ ಹೇಳಿದ್ರೆ believed to be murdered. ಓಕೆ, ಹಕ್ ಇವಾಗ ಮರ್ಡರ್ ಆಗಿದ್ದಾನೆ ಅಂತ ಅನ್ಕೊಂಡಿರ್ತಾರೆ ಜನ, ಆದ್ರೂ ಕೂಡ ಹುಡುಕ್ತಾ ಇರ್ತಾರೆ. ಅಂಡ್ ಜಿಮ್, ಹೂ ಈಸ್ ಅನ್ ಎಸ್ಕೇಪ್ಡ್ ಎನ್ಸ್ಲೇವ್ಡ್ ಪರ್ಸನ್. ಓಕೆ, ಸೊ ತಪ್ಪಿಸ್ಕೊಂಡಿರುವಂತ ಒಬ್ಬ ಸ್ಲೇವ್ ಮ್ಯಾನ್. ಸೊ ಇಬ್ಬರನ್ನು ಕೂಡ ಹುಡುಕ್ತಿದ್ದಾರೆ ಅನ್ನೋದು ಒಂದು ನ್ಯೂಸ್ ಇವನಿಗೆ ಗೊತ್ತಾಗುತ್ತೆ. ಬಿಕಾಸ್ ದೇ ಆರ್ ಹ್ಯಾವಿಂಗ್ ಎ ಜರ್ನಿ ಥ್ರೂ ಮಿಸಿಸಿಪಿ ರಿವರ್ ಆನ್ ಎ ರಾಫ್ಟ್. ಸೊ ಹಾಗಾಗಿ ಅಲ್ಲಿಂದ ಪಕ್ಕದೂರಿಗೆ ಬಂದು ಅಲ್ಲಿ ನ್ಯೂಸ್ ಅನ್ನ ತಿಳ್ಕೊಳ್ತಾನೆ. Huck and Jim encounter the Grangerford family in between. Meanwhile, their journey towards south, they found Grangerford family who are locked in a bitter feud with another family, the Shepherdsons. Okay, so ಇದೆರಡು ಫ್ಯಾಮಿಲಿ ಕೂಡ ನಮ್ಗೆ ಲೈಕ್ ಪ್ಲಾಟ್ ಮತ್ತೆ ಸಬ್ ಪ್ಲಾಟ್ ಎರಡು ಕೂಡ ಜೊತೆಗೆ ಹೋಗ್ತಾ ಇರುತ್ತೆ. ಗ್ರಾಂಜರ್ಫೋರ್ಡ್ ಫ್ಯಾಮಿಲಿ, ಶೆಫರ್ಡ್ಸನ್ಸ್ ಫ್ಯಾಮಿಲಿ ಪ್ಲಾಟ್ ಕೂಡ ಇಲ್ಲಿ ಬರುತ್ತೆ. They are on a feud. Huck witnesses violence and tragedy, including the deaths of young lovers caught in the feud. Okay, it is like Romeo and Juliet. Okay, ಅದರಲ್ಲೂ ಕೂಡ ಎರಡು ಫ್ಯಾಮಿಲಿ, ಮಾಂಟೆಕ್ಸ್ ಅಂಡ್ ವಾಟ್ ಇಸ್ another one, ಕಪ್ಲೆಟ್ಸ್ ಅಂಡ್ ಮಾಂಟೆಕ್ಸ್ ಐ ಥಿಂಕ್. ಸೊ ಅದೆರಡು ಫ್ಯಾಮಿಲಿನಲ್ಲಿ ಯಾವ ರೀತಿಯಾಗಿ ಫ್ಯೂಡ್ ಇರುತ್ತೆ, ಅವರಿಗೆ ಸೇರಿದಂತಹ ರೋಮಿಯೋ ಅಂಡ್ ಜೂಲಿಯಟ್ ಯಾವ ರೀತಿಯಾಗಿ ಅದಕ್ಕೆ ಬಲಿಯಾಗ್ತಾರೆ ಅನ್ನೋದನ್ನ ಕೂಡ ನಾವು ನೋಡಿದೀವಿ. ಅದೇ ರೀತಿ ಒಂದ್ ಸೀನ್ ಇಲ್ಲಿ ಬರ್ತಾ ಹೋಗುತ್ತೆ. ಗ್ರಾಂಜರ್ಫೋರ್ಡ್ ಫ್ಯಾಮಿಲಿ ಅಂಡ್ ಶೆಫರ್ಡ್ಸನ್ಸ್, ಅದರಲ್ಲಿ ಕೂಡ ಲೈಕ್ ಲವರ್ಸ್ ಗಳು ಬಲಿಯಾಗ್ತಾರೆ. ಲೇಟರ್ ಹಕ್ ಅಂಡ್ ಜಿಮ್ ಮೀಟ್ ಟೂ ಕಾನ್ಮೆನ್ ಅಂತ ಹೇಳಿದ್ರೆ ಲೈಕ್ ವಾಟ್ ಇಸ್ ಎ ಆರ್ಟಿಸ್ಟ್, ಆಯ್ತಾ, ಜೋಕರ್ಸ್ ಅಂತ ಕೂಡ ಹೇಳ್ತೀವಲ್ವಾ, ಲೈಕ್ ಕಾಮಿಡಿ ಮಾಡುವಂತಹ ಕಾನ್ ಮ್ಯಾನ್. ಡ್ಯೂಕ್, ಓಕೆ, ಟೂ ಮೆನ್, ಡ್ಯೂಕ್ ಅಂಡ್ ದ ಡಾಫಿನ್, ಹೂ ಜಾಯಿನ್ ದೆಮ್ ಆನ್ ದ ರಾಫ್ಟ್. These fraudsters repeatedly exploit innocent townspeople with schemes such as fake plays and scams involving inheritance money. They also sell Jim to a farmer, ಅಂದ್ರೆ ಒಬ್ಬ ರೈತಂಗೆ ಜಿಮ್ ಅನ್ನ ಏನ್ ಮಾಡ್ಬಿಡ್ತಾರೆ, ಮಾರಾಟ ಮಾಡ್ಬಿಡ್ತಾರೆ. ಬಿಕಾಸ್ ಹಕ್ ಇಸ್ ಅನ್ ಇನ್ನೋಸೆಂಟ್ ಬಾಯ್, ಓನ್ಲಿ 14 years old.
ಸೊ ಡಕ್ ಮತ್ತೆ ಡಾಫಿನ್ ಮ್ಯಾನಿಪುಲೇಟೆಡ್ ಹಿಮ್ ಅಂಡ್ sold Jim to a farmer for $40, betraying him. Huck wrestles with his conscience about whether to rescue Jim. ಯಾಕೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಹಿ ಈಸ್ ಕಾಟ್ ಇನ್ ದಟ್ ಕಾನ್ಶಿಯಸ್ನೆಸ್. ಅವನಿಗೆ ಹೆಲ್ಪ್ ಮಾಡ್ಬೇಕಾ ಬೇಡವಾ? ರೆಸ್ಕ್ಯೂ ಜಿಮ್ ಆಸ್ he has been taught that helping an enslaved person escape is a sin. Ultimately, he resolves to go to hell. Okay, ಸೊ ಈಗ ಅವನು ಎನ್ಸ್ಲೇವ್ಡ್ ಪರ್ಸನ್, ಎಸ್ಕೇಪ್ ಆಗಿರುವಂತ ಎನ್ಸ್ಲೇವ್ಡ್ ಪರ್ಸನ್ಗೆ ಹೆಲ್ಪ್ ಮಾಡಿದ್ರೆ ಅವನು ನರಕಕ್ಕೆ ಹೋಗ್ತಾನೆ ಅನ್ನೋದು ಒಂದು ವಾಡಿಕೆ. ಅವರು ಅಲ್ಲಿ ಹೇಳ್ಕೊಟ್ಟಿರುವಂತ ಒಂದು ಕಂಡೀಷನ್ಡ್ ಸೊಸೈಟಿ ದಿಸ್ ಇಸ್. ಸೊ ಅವನ್ ಇವಾಗ ಓಕೆ ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಅವನು ಡಿಸೈಡ್ ಮಾಡಿ ಏನ್ ಮಾಡ್ತಾನೆ, ಇಫ್ ದಟ್ಸ್ ವಾಟ್ ಇಟ್ ಟೇಕ್ಸ್ ಟು ಸೇವ್ ಹಿಸ್ ಫ್ರೆಂಡ್, ಸೊ ನನ್ನ ಫ್ರೆಂಡ್ ಅನ್ನ ನಾನು ಹೆಲ್ಪ್ ಮಾಡೋಕೆ ನನ್ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಅವನನ್ನ ಸೇವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. Huck discovers that Jim is being held at the Phelps farm owned by Tom Sawyer's relatives. Okay, so because Duck and Dolphin sold him to a farmer. ಸೊ ಅದಾದ್ಮೇಲೆ ಅವನನ್ನ ಫೆಲ್ಪ್ಸ್ ಅನ್ನೋ ಒಂದು ಫಾರ್ಮ್ ಅಲ್ಲಿ ಅವನನ್ನ ಕೂಡ ಹಾಕಿದ್ದಾರೆ ಅಂತ ಗೊತ್ತಾಗತ್ತೆ. ಸೊ ಅಲ್ಲಿಯೂ ಕೂಡ ಟಾಮ್ ಸಾಯರ್ ಇವನ ಫ್ರೆಂಡ್ ಆಗಿರ್ತಾನೆ, ಟಾಮ್ ಸಾಯರ್ ರಿಲೇಟಿವ್ಸ್ ಅಲ್ಲಿ ಇರ್ತಾರೆ ಅನ್ನೋದು ಇವನಿಗೆ ಗೊತ್ತಾಗತ್ತೆ. ಸೊ ಕೋಇನ್ಸಿಡೆಂಟಲಿ ಟಾಮ್ ಸಾಯರ್ ಅರೈವ್ಸ್ ಅಟ್ ದ ಫಾರ್ಮ್. ಸೊ ಇವನು ಅಲ್ಲಿಗೆ ಹೋಗೋಕು ಟಾಮ್ ಸಾಯರ್ ಅಲ್ಲಿಗೆ ಬರೋದಕ್ಕೂ ಒಂದೇ ಆಗತ್ತೆ. ಅಂಡ್ ಹಕ್ ಎನ್ಲೆಸ್ ಹಿಸ್ ಹೆಲ್ಪ್ ಇನ್ ಫ್ರೀಯಿಂಗ್ ಜಿಮ್. ಟಾಮ್, obsessed with elaborate and theoretical plans, devises a needlessly complicated scheme for Jim's escape. So before they together had an adventure. So when they found wealth. Okay, ಸೊ ಅದೇ ರೀತಿ ಇಲ್ಲಿಯೂ ಕೂಡ ಅವನನ್ನ ಎಸ್ಕೇಪ್ ಮಾಡೋಕೆ ಒಂದು ದೊಡ್ಡದಾದಂತ ಸ್ಕೀಮ್ ಅನ್ನ ಅವನು ಪ್ರಿಪೇರ್ ಮಾಡ್ತಾನೆ, ವಿಚ್ ಈಸ್ ನೀಡ್ಲೆಸ್, ಅವಶ್ಯಕತೆ ಇಲ್ದಿರುವಂತ ಒಂದು ಥಿಯರಿನ ಪ್ರಿಪೇರ್ ಮಾಡಿ ಕಾಂಪ್ಲಿಕೇಟೆಡ್ ಆಗಿ ಅವನು ಜಿಮ್ ಅನ್ನ ಎಸ್ಕೇಪ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. Huck grows frustrated but goes along with Tom's antics. During the chaotic escape, Tom is shot in the leg. ಸೊ ಅವರ ಒಂದು ಪ್ರಯತ್ನದಲ್ಲಿ ಟಾಮಿಗೆ ಲೈಕ್ ಶೂಟ್ ಮಾಡ್ಲಾಗತ್ತೆ, ಕಾಲಿಗೆ ಅವನಿಗೆ ಏಟಾಗತ್ತೆ. ಡೆಸ್ಪೈಟ್ ಬೀಯಿಂಗ್ ಕ್ಲೋಸ್ ಟು ಫ್ರೀಡಮ್, ಜಿಮ್ ಸ್ಯಾಕ್ರಿಫೈಸಸ್ ಹಿಸ್ ಚಾನ್ಸ್ ಟು ಎನ್ಶ್ಯೂರ್ ಟಾಮ್ ರಿಸೀವ್ಸ್ ಮೆಡಿಕಲ್ ಕೇರ್. ಸೊ ಅವನಿನ್ನೇನು ಎಸ್ಕೇಪ್ ಆಗ್ಬೇಕು ಆದ್ರೂ ಕೂಡ ಜಿಮ್ ತನ್ನ ಫ್ರೀಡಮ್ ಅನ್ನ ಸ್ಯಾಕ್ರಿಫೈಸ್ ಮಾಡಿ ಟಾಮ್ ಸಾಯರ್ ಅನ್ನ ಕಾಪಾಡಕ್ಕೆ ರಿಟರ್ನ್ ಬಂದ್ಬಿಡ್ತಾನೆ. This act of selflessness earns Jim a degree of respect from the white townspeople. ಅವನು ರಿಟರ್ನ್ ಬಂದಿದ್ದು ನೋಡಿ ಅವ್ರಿಗೆಲ್ರಿಗೂ ಕೂಡ ಒಂದು ಹೆಮ್ಮೆ ಆಗತ್ತೆ. ಅಂಡ್ ದೇ ಈವನ್ ಸ್ಟಾರ್ಟೆಡ್ ಟು ಟ್ರೀಟ್ ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಂಡ್ ದೇ ರೆಸ್ಪೆಕ್ಟ್ ಹಿಮ್. Tom reveals that Jim had been free all along. Miss Watson had died and freed him in her will. So now Tom Sawyer revealed the truth behind Jim. So Jim is no more is being sold, no more is a property. So he is already a free man from Miss Watson. ಅವಳು ತನ್ನ ವಿಲ್ಲಲ್ಲಿ ಆಲ್ರೆಡಿ ಜಿಮ್ ಅನ್ನ ಫ್ರೀ ಮಾಡಿರ್ತಾಳೆ. Jim is no longer a fugitive and Huck learns that his abusive father has died. Miss Watson is also died and ಇಲ್ಲಿ ಕಾಂಟ್ರಾಸ್ಟ್ ಪ್ಲಾಟ್ ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಹಕ್ ಇಸ್ ಅ ವೈಟ್ ಮ್ಯಾನ್, ದೋ ಹಿ ವಾಸ್ ಲೈಕ್ ಎ ಸ್ಲೇವ್ ಪರ್ಸನ್ ಟು ಹಿಸ್ ಫಾದರ್. ಸೊ ಇಲ್ಲಿ ಲೈಕ್ ಓನರ್ ಫಿಗರ್ ಬಂದು ಫಾದರ್, ಅವನು ಕೂಡ ಸತ್ ಹೋಗಿದ್ದಾನೆ. ಅಂಡ್ ಮಿಸ್ ವ್ಯಾಟ್ಸನ್. So these are the parallel characters, meaning Huck is no longer under his control. Like Jim, he is also free man now. As the novel ends, so novel end samayadalli enagutte, Huck decides he doesn't want to be civilized by Aunt Sally. Okay, Tom's relative. Now Tom's relative Aunt Sally wanted to adopt him and civilized him. So he is against that civilized. Okay, the word civilized. And plans to head west for new adventures. His journey represents his rejection of societal hypocrisy and his quest for true freedom. Okay, being stayed in a single place and being trained by someone else is a hypocrisy.
So he wanted to continue his journey, which is representation of rejection of societal hypocrisy. Okay, so ಹಾಗಾಗಿ the answer is Miss Watson. So 81st question ಗೆ option B is the correct answer. Mark Twain satirizes religious hypocrisy through Miss Watson in Adventures of Huckleberry Finn. She is portrayed as a strict, pious woman who preaches morality and Christian values to Huck while owning slaves. So this is a contrast ideas. Oxymoron anta ಹೇಳ್ತೀವಲ್ವಾ, while she is teaching religious morality lessons to Huck, she herself as having a slave. ಸೊ ಅವಳು ಜಿಮ್ ಅನ್ನ ಸ್ಲೇವ್ ಆಗಿ ತಗೊಂಡಿರ್ತಾಳೆ. ಸೊ ಹಾಗಾಗಿ ಇದು ಒಂದು ಸೊಸೈಟಲ್ ಹಿಪೋಕ್ರಸಿಯನ್ನ ಅವಳ ಮೂಲಕ ತೋರಿಸುವಂತದ್ದು, which reflects the contradiction between her supposed religious virtue and her actions. So according to Christianity, so Christ preaches what to say, we should treat everyone equally and we should be helpful to others. ಬಟ್ ಇಲ್ಲ ಏನಾಗ್ತಾ ಇದೆ, ಮಿಸ್ ವ್ಯಾಟ್ಸನ್ ಅದನ್ನ ಪ್ರೀಚ್ ಮಾಡ್ತಾ, ಆನ್ ದಿ ಅದರ್ ಹ್ಯಾಂಡ್ ಶಿ ಈಸ್ ಟಾರ್ಚರಿಂಗ್ ಅ ಸ್ಲೇವ್, ವಿಚ್ ಈಸ್ ಅಗೇನ್ಸ್ಟ್ ದ ರಿಲಿಜಿಯಸ್ ಮೊರಾಲಿಟಿ. ಸೊ ಮಾರ್ಕ್ ಟ್ವೇನ್ uses her character to critique the moral inconsistencies and hypocrisies of civilized society, so called civilized society. So ಹಾಗಾಗಿ ಆಪ್ಷನ್ ಬಿ is the answer. So this paragraph and this summary of the novel is covering so many informations. Please go through the informations and please take down the notes. ಸೊ ನಿಮ್ಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಕೂಡ ಹೈಲೈಟ್ ಮಾಡಿದ್ದೀನಿ, ಅಂಡ್ ನಿಮ್ಮ ಪ್ರಕಾರ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದೆಲ್ಲವನ್ನು ಕೂಡ ವಿಡಿಯೋ ನೋಡ್ತಾ ನೋಡ್ತಾ ಹಾಗೆ ಮಾರ್ಕ್ ಮಾಡ್ಕೊಂಡು ನೋಟ್ ಕೂಡ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಟು ಯುವರ್ ಎಕ್ಸಾಮಿನೇಷನ್ಸ್. ಸೊ ಎಷ್ಟೊಂದು ಇನ್ಸಿಡೆಂಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇನ್ಸಿಡೆಂಟ್ಗಳು, ಸೊ ಅದರ ಸಿಗ್ನಿಫಿಕೆನ್ಸ್ ಏನಾಗಿರುತ್ತೆ, ಕ್ಯಾರೆಕ್ಟರ್ಸ್ ಇರ್ಬೋದು, ಪ್ಲೇಸ್ಗಳಿರ್ಬಹುದು. ಓಕೆ, ಸೊ ಹಾಗಾಗಿ ನೆಕ್ಸ್ಟ್, ಸೊ 82nd ಕ್ವೆಶನ್ ಏನಿದೆ ನೋಡೋಣ. ದಿ ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್ ಈಸ್ ಎ ಡ್ಯಾಶ್ ಅಂತ ಇದೆ. ರೊಮ್ಯಾಂಟಿಕ್ ನಾವೆಲ್, ಎಪಿಸ್ಟಾಲರಿ ನಾವೆಲ್, ಅ ಪ್ರೊಫೌಂಡ್ಲಿ ಆಪ್ಟಿಮಿಸ್ಟಿಕ್ ಬುಕ್, a profoundly pessimistic book. So there are 4 options. So according to the critics, this novel is a profoundly pessimistic book. So option D is the answer. The Adventures of Huckleberry Finn is a profoundly pessimistic book. How does it a profoundly pessimistic book? While the Adventures of Huckleberry Finn does delve into serious and dark themes such as racism, slavery, and the moral failures of society, labeling it as a profoundly pessimistic might be an oversimplification. The novel contains both pessimistic and hopeful elements, and its tone often oscillates between sharp satire and moments of genuine human connections. So though there are so many helpful elements in the novel, most of the novel is concentrating on a pessimistic features, which is addressing racism, slavery, the moral failure of the society. So a profoundly pessimistic book ಅನ್ನೋದೇನಾಗಿರುತ್ತೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, direct simple vernacular narration is a contrast to the. So in the beginning of the summary of the novel, I told you about his language. So there is no filter at all in his language, innocent language anta ಹೇಳ್ದೆ. So based on that only this question is framed. Southwestern dialect, Missouri Negro dialect, Pick country dialect, distorted, showy rhetoric of the South. So let's go through the analysis.
ಓಕೆ. ಸೊ ಪೆಸಿಮಿಸ್ಟಿಕ್ ಆಸ್ಪೆಕ್ಟ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ಇದು ಪೆಸಿಮಿಸ್ಟಿಕ್ ನಾವೆಲ್ ಆಗಿರುತ್ತೆ ಅಂತ ಫಸ್ಟ್ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಬಿಡೋಣ. ಸೊ ಸೋಷಿಯಲ್ hypocrisy is there. As you seen, Miss Watson's character is posing social hypocrisy. Twain critiques the moral and religious contradictions of civilized society through Miss Watson, like, for example, particularly in its acceptance of slavery and racial prejudice. ಸೊ ಆಸ್ ಯು ಸೀನ್, ಹಕ್ಕೇನಾದ್ರೂ ಸ್ಲೇವಿಗೆ ಹೆಲ್ಪ್ ಮಾಡಿದ್ರೆ ಅವನು ಹೆಲ್ಗೆ ಹೋಗ್ತಾನೆ. ದಟ್ ಈಸ್ ಮೋರಲ್ ಕಾನ್ಫ್ಲಿಕ್ಟ್, ರೇಷಿಯಲ್ ಪ್ರಿಜುಡೀಸ್, ಆಸ್ ವೆಲ್ ಆಸ್ ದೇ ಆರ್ ಫಾಲೋಯಿಂಗ್ ಕ್ರಿಶ್ಚಿಯಾನಿಟಿ ಅಂಡ್ ಇಟ್ಸ್ ಮೋರಲ್ ವರ್ಚೂಸ್ ವ್ಯಾಲ್ಯೂಸ್. ಸೊ ಎರಡು ಕೂಡ ಕಾಂಟ್ರಡಿಕ್ಟರಿ ಐಡಿಯಾಸ್ ಆಯ್ತಲ್ವಾ. ಸೊ ಹಾಗಾಗಿ ಸೊಸೈಟಲ್ ಹಿಪೋಕ್ರಸಿಯನ್ನ ಪೆಸಿಮಿಸ್ಟಿಕ್ ಆಸ್ಪೆಕ್ಟ್ ಏನ್ ಮಾಡುತ್ತೆ, ನಮಗೆ ತೋರಿಸುತ್ತೆ. ಇಟ್ ರೆಪ್ರೆಸೆಂಟ್ಸ್ injustice and racism. The treatment of Jim and the systematic racism depicted highlighted the harsh realities of the time. At that time, ಅಮೇರಿಕಾ ಆಗಿರ್ಬೋದು, ಬೇರೆ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಸೊ ಅಲ್ಲಿ ಬ್ಲಾಕ್ಸ್ ಅಥವಾ ಸ್ಲೇವ್ಸ್ ಅನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಹ್ಯೂಮನ್ ನೇಚರ್. Mark Twain often portrays humans as gullible, selfish, and corrupt, as seen with characters like the Duke and King, who sold Jim to a farmer, the King, and the feuding Grangefords and Shepherdsons. ಆಸ್ತಿಗೋಸ್ಕರ ಗ್ರಾಂಜ್ಫೋರ್ಡ್ಸ್ ಮತ್ತೆ ಶೆಫರ್ಡ್ಸನ್ಸ್ ಇವೆರಡು ಫ್ಯಾಮಿಲಿ ಮಧ್ಯ ಜಗಳ ನಡೀತಾ ಇರುತ್ತೆ. ಅದ್ರ ಮಧ್ಯ ಇನ್ನಸೆಂಟ್ ಲವರ್ಸ್ ಗಳು ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಅನ್ನೋದು ಕೂಡ ನಾವು ನೋಡಿದೀವಿ. So many characters are there in this novel, and this is the this is the great novel in American literature. That is why you have to study thoroughly this novel. One or the other question will be on this novel. Hagagi. Disillusionment with the civilization. Huck repeatedly questions the values of the so-called civilized world, showing his skepticism about society's moral compass. So we have seen already that Huck rejects civilized values and he wanted to continue his journey. So disillusionment with civilization. Civilized ಆದ್ರೆ ನಮಗೆ ಒಳ್ಳೆ ಮ್ಯಾನರ್ಸ್ ಇರುತ್ತೆ, we respect others, we help others, so many values are there. But ಕಾಂಟ್ರಡಿಕ್ಟರಿ ಐಡಿಯಾಸ್ ನಮಗೆ ಮಿಸ್ ವ್ಯಾಟ್ಸನ್ ಆಗಿರ್ಬೋದು, ಸ್ಲೇವರಿ ಆಗಿರ್ಬೋದು, ರೇಸಿಸಮ್ ಇರ್ಬೋದು, ಅವುಗಳು ನಮಗೆ ಹತಾಶೆಯನ್ನ ಮೂಡಿಸುತ್ತೆ ಸಿವಿಲೈಸೇಷನ್ ಅನ್ನೋ ಒಂದು ಪದದ ಮೇಲೆನೆ. ಹಾಗಾಗಿ ದೀಸ್ ಆರ್ ದ ಮೇನ್ ಫೀಚರ್ಸ್ ಆಫ್ ಪೆಸಿಮಿಸ್ಟಿಕ್ ಆಸ್ಪೆಕ್ಟ್ಸ್, pessimistic novel. Okay, I hope you got this point. So 83rd question ಅನ್ನ ನಾವು ನೋಡ್ತಾ ಇದ್ವಿ. Huck's direct, simple vernacular narration is a contrast to the distorted, showy rhetoric of the South. Distorted, showy rhetoric of the South ಅಂತ ಹೇಳಿದ್ರೆ like civilized language. So his language is against their civilized manners. Adventures of Huckleberry Finn. Mark Twain uses Huck's voice as a tool to critique the pretentiousness and hypocrisy of civilized society. ನೋಡಿ, ಹಿಪೋಕ್ರಸಿ ಮತ್ತೆ ಸಿವಿಲೈಸ್ಡ್ ಸೊಸೈಟಿ ಅನ್ನೋ ಎರಡು ಟಾಪಿಕ್ ಅನ್ನ ಇಟ್ಟು ಯಾವ್ಯಾವ ರೀತಿಯಾಗಿ ಕ್ವೆಶನ್ಸ್ ಅನ್ನ ರೇಸ್ ಮಾಡಿದ್ದಾರೆ. ಸೊ ಯು ಶುಡ್ ನೋ all the perspectives, all the angles of this novel. Okay, so features of Huck's narration. ಅವನು ಯಾವ ರೀತಿಯಾಗಿ ತನ್ನ ಕಥೆಯನ್ನ ನರೇಟ್ ಮಾಡ್ತಾ ಹೋಗ್ತಾನೆ. Authenticity. There is an authentic manner in his language. Huck speaks in a natural, I told you there is no filter at all, in a natural colloquial style that reflects the dialect. Colloquial ಅಂತ ಅಂದ್ರೆ ಅವನ ಆಡು ಭಾಷೆ. Reflects the dialect and world view of a young, uneducated boy from the Mississippi River region. His narration feels genuine and unpretentious. There is no filter at all.
There is no so-called civilized manner in his language. Anybody can believe him because his innocent language is telling the story, without any, what is it, pretensions. So there is an authenticity in his language, in his narration. Then honesty. Huck's observations and thoughts are straightforward and unsophisticated, often cutting through the moral and rhetorical posturing of the adults around him. For example, Miss Watson and Widow Douglas. Next, innocence and irony. Huck's lack of formal education and his outside perspective allow him to reveal truths about society that others overlook, often leading to ironic critics of societal norms. So, contrast to Southern rhetoric anta ide. Okay, so we have gone through features of Huck's narration now. So we should know the Southern rhetoric also, right? ಸೊ ಅವನ ಡೈಲೆಕ್ಟ್ ಏನಾಗಿರುತ್ತೆ ಕಾಂಟ್ರಾಸ್ಟ್ ಟು ದಿ ವಾಟ್ ಇಸ್ ಎ ಸದರ್ನ್ ರೆಟರಿಕ್, ಅಂದ್ರೆ ಅಲ್ಲಿ ಯೂಸ್ ಮಾಡ್ತಾ ಇರುವಂತ ಲ್ಯಾಂಗ್ವೇಜ್ ವಿರುದ್ಧವಾಗಿದೆ ಅಂತ ಅನ್ಕೊಂಡ್ವಿ. ಆದ್ರೆ ಸದರ್ನ್ ಪಾರ್ಟ್ ಅಲ್ಲಿ ಯಾವ ರೀತಿಯಾದ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದು ನಮಗ್ ಗೊತ್ತಿರ್ಬೇಕಲ್ವಾ. Ornate and pretentious language. Mark Twain satirizes the exaggerated, florid language of Southern aristocracy, like Miss Watson and Widow Douglas, especially through characters like Duke and the King, or the feuding Granfords and Shepherdsons, who embody the contradictions and pretensions of Southern culture. Moral hypocrisy is there. Southern rhetoric often masked the brutality of slavery and social inequality. So, brutality of slavery and social inequality is common. They accepted it just like that. It is part of society. There is no what is the obligation against this. Huck's plain spoken honesty exposes these injustices without these self serving justifications common in civilized discourse. So, civilized discourse ಅಂತ ಹೇಳಿದ್ರೆ civilized language, their culture. So, ಅದೇನ್ ಹೇಳುತ್ತೆ? We are not supposed to help the enslaved persons who escaped, who tried to escape. That is their manner, that is their civilization. But Huck is against that. Romanticism versus realism. Mark Twain critiques the romanticized notion of honor, family feuds, and chivalry. For example, the Granford and Shepherdson's feuds, with Huck's pragmatic, no nonsense observations. ಸೊ ಅವನಿಗೆ ಯಾವುದೇ ರೀತಿಯಾದಂತಹ ಈ ಲೈಕ್ ಅಪ್ಪರ್ ಕ್ಲಾಸ್ ಇರ್ಬೋದು, ರೇಸಿಸಮ್ ಬಗ್ಗೆ ಇರ್ಬೋದು, ಸ್ಲೇವರಿ ಬಗ್ಗೆ ಇರ್ಬೋದು, ಅಥವಾ ಫ್ಯಾಮಿಲಿ ರೆಸ್ಪೆಕ್ಟ್ ಆಗಿರ್ಬೋದು, ಹಾನರ್ ಇರ್ಬೋದು, ಇವೆಲ್ಲದರ ಯಾವುದರ ಪರಿವೇ ಇಲ್ಲ. ಸೊ ಹಾಗಾಗಿ ಹಕ್ಸ್ ಲ್ಯಾಂಗ್ವೇಜ್ ಈಸ್ ಕಾಂಟ್ರಾಸ್ಟ್ ಟು ಸದರ್ನ್ ರೆಟರಿಕ್, ಶೋವಿ ಅಂಡ್ ರೆಟರಿಕ್ ಲ್ಯಾಂಗ್ವೇಜ್ ಆಫ್ ದಿ ಸದರ್ನ್ ಪಾರ್ಟ್. ಸೊ ನೆಕ್ಸ್ಟ್ ಕ್ವೆಶನ್. ಸೊ ಹಾಗಾಗಿ ಡಿಸ್ಟೋರ್ಟೆಡ್ ಶೋವಿ ರೆಟರಿಕ್ ಆಫ್ ದ ಸೌತ್. ಕಾಂಟ್ರಾಸ್ಟ್ ಮೀನ್ಸ್ ಅದರ ವಿರುದ್ಧ. ಆಪ್ಷನ್ ಡಿ ಇಸ್ ದಿ ಆನ್ಸರ್. 84th, dash, a vehicle for Huck's moral progression. So after he escaped from Miss Douglas, Widow Douglas, his character is growing. He himself is growing morally, consciously and physically also. ಸೊ ಹಾಗಾದ್ರೆ ಯಾವ ರೀತಿಯಾಗಿ ಅವನ ಮೋರಲ್ ಕಾನ್ಶಿಯಸ್ನೆಸ್ ಪ್ರೋಗ್ರೆಸ್ ಆಗತ್ತೆ? ಥ್ರೂ which is the vehicle? Widow Douglas, Judge Thatcher, Jim, the Phelipses. ಸೊ ಹಾಗಾದ್ರೆ ಈ 4 ಇದರಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಕ್ವೆಶನ್ ಆಗುತ್ತೆ. ಸೊ is the correct answer. Jim. Jim is a vehicle.
Jim is a vehicle for Huck's moral progress because he stands against the societal moral virtues. He took the side of Jim. He wanted to help Jim, right? Means his consciousness is against the hypocritical societal virtues. Through their journey together, Huck grapples with the societal norms, his conscience, and his growing awareness of Jim's humanity. Now he is, coming. Now he comes to know that he is also a human being, not a property. Their evolving relationship is the foundation for Huck's moral development. As they are journeying together, they started to have a bond, human relationship as a friend. ಸೊ ಅವನ ಮೋರಲ್ ಪ್ರೋಗ್ರೆಷನ್ ಕೂಡ ಅಲ್ಲಿ ಆಗತ್ತೆ. ಜಿಮ್ಸ್ ರೋಲ್, ಜಿಮ್ ಯಾವ ರೀತಿಯಾಗಿ ಹಕ್ ನ ಮೋರಲ್ ಗ್ರೋತ್ ಅಲ್ಲಿ ತನ್ನ ಕೊಡುಗೆಯನ್ನ ನೀಡಿದ್ದಾನೆ. ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಜಿಮ್ ಇನ್ ದ ಗ್ರೋತ್ ಆಫ್ ಮೋರಲ್ ಪ್ರೋಗ್ರೆಷನ್ ಆಫ್ ಹಕ್? Societal norms. Huck grows up in a society that dehumanizes black people and treats slavery as morally accepted. ಓಕೆ, ಸೊ ಅದನ್ನ ನಾವು ಲೀಗಲ್ ಆಗಿ ನಾವು ಅಕ್ಸೆಪ್ಟ್ ಮಾಡಿದೀವಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಪಾಪ ಕರ್ಮಗಳು ಇಲ್ಲ ಅನ್ನೋದು ಅವರ ಸೊಸೈಟಿ ಅವನಿಗೆ ಹೇಳ್ಕೊಟ್ಟಿರುವಂತ ಒಂದು ಪಾಠ. ಅದೇ ರೀತಿಯಾಗಿ ಬ್ಲಾಕ್ ಪೀಪಲ್ಸ್ ಆರ್ ನಾಟ್ ಎಟ್ ಆಲ್ ಹ್ಯೂಮನ್ಸ್ ಅನ್ನೋದು ಕೂಡ ಅವನಿಗೆ ಹೇಳ್ಕೊಟ್ಟಿರುವಂತ ಪಾಠ. ಈಗ ಜಿಮ್ ಏನ್ ಮಾಡ್ತಿದ್ದಾನೆ, ತಾನೂ ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್, ತನಗೂ ಕೂಡ ಫೀಲಿಂಗ್ಸ್ ಇದೆ, ತನಗೂ ಕೂಡ ಫ್ಯಾಮಿಲಿ ಇದೆ, ತನಗೂ ಕೂಡ ರೆಸ್ಪೆಕ್ಟ್ ಇದೆ, ಎಲ್ಲವನ್ನ ರಿವೀಲ್ ಮಾಡ್ತಾ ಹೋಗ್ತಾನೆ. ದೆನ್ ಹಕ್ ಈಸ್ ಆಲ್ಸೋ ಲೈಕ್ ರಿಯಲೈಸಿಂಗ್ ಹಿಸ್ ಮಿಸ್ಟೇಕ್ ಆರ್ he is correcting his knowledge. Jim, as an enslaved man, challenges these ingrained beliefs through his actions, emotions, and loyalty. Huck initially struggles with the idea of helping Jim escape, believing it is wrong by societal standards. However, as he gets to know Jim, Huck begins to question the morality of those societal norms. So, ಹಾಗಾಗಿ he challenged the societal virtues, values, morality. Huck's empathy and conscience. ಯಾವ ರೀತಿಯಾಗಿ ಹಕ್ ಕೂಡ ಲೈಕ್ ಹಕಲ್ಬೆರಿ ಫಿನ್ ಕೂಡ ಈ ಸ್ಟಾರ್ಟೆಡ್ ಟು ಫೀಲ್ ಆಸ್ ಜಿಮ್. ಓಕೆ, ಜಿಮ್ಸ್ ಡೀಪ್ ಲವ್ ಫಾರ್ ಹಿಸ್ ಫ್ಯಾಮಿಲಿ ಅಂಡ್ ಹಿಸ್ ಕೈಂಡ್ನೆಸ್ ಟುವರ್ಡ್ ಹಕ್ ಹೆಲ್ಪ್ ಹಕ್ see him as a person, not as a property. I told you. Jim is showing his own love towards his family because he wanted to free his family. And he wanted to have freedom is on his own, like for himself. Means he also has a life, he also have emotions, he also has some kind of, he has respect as a human being, so not as a property. This forces Huck to confront his internalized prejudices. A pivotal moment occurs when Huck decides to help Jim. This is the major incident and a turning point in Huck's moral growth, when he decided to take a side of Jim, even though he believes he will go to hell for it. So he says, all right, then I will go to hell. This decision marks Huck's rejection of societal values in favor of his own developing moral compass. So now, Jim as a father figure. While they are journeying towards south, so now Jim is acting as a father figure to Huck. Throughout the journey, Jim often acts as a protector and mentor to Huck because Huck is only 14 years old, filling a paternal role that Huck lacks in his life because
his own father is a dominant character and he was torturing his own son. So that feeling, that empathy, that love towards fatherly love, there is a lack. For example, Jim shields Huck from seeing his dead father and consistently prioritizes Huck's well-being. This dynamic fosters Huck's respect for Jim and solidifies their bond, furthering Huck's moral evolution. So, humanizing Jim. Jim's vulnerability and sacrifices challenge Huck's by extension. The reader's assumptions about race and humanity. Because before that, Huck treated Jim as a property only, as his society taught him. But now he started to feel that he is also a human being. Jim is portrayed not as a stereotype but as a fully realized character with dignity, intelligence, and compassion. So, Huck realized that he is also a human being and he is teaching the society through his character. Thus, Mark Twain is showing hypocrisy as well as the what to say human conscience through Jim. Yes, my dear friends, thank you for watching. Let me stop here. I will continue in the next session. So, ಇದೇ ರೀತಿ I will continue my classes here onwards. There was a technical error and I resolved it for now. I don't know. It may occur once again. I'm not sure about that. But I am not going to stop the classes now onwards. Thank you for watching. And if you like my information, if you like my classes, please do subscribe and tune to the channel for more classes, more information for your net, CASET, GPT, HSTR, any kind of recruitments on literature. So again, don't forget to like, comment and subscribe to the channel. Thank you.